ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಇವತ್ತಿನ ವಿಡಿಯೋದಲ್ಲಿ ನಾವು ಪವರ್ ಆಫ್ ವರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಿಜವಾಗ್ಲೂ ನೀವು ಒಂದು ಥಿಂಕ್ ಮಾಡಿ, ಬರೀ ಮಾತಿಂದನೇ ಜೀವನ ಚೇಂಜ್ ಆಗುತ್ತಾ? ಹೌದು, ಚೇಂಜ್ ಆಗುತ್ತೆ. ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ನೀವು ಅನ್ಕೊಂಡಿರ್ಬೋದು ಪದಗಳಲ್ಲಿ ಅಂತ ಮಹತ್ವ ಏನಿದೆ ಅಂತ ನೀವು ಥಿಂಕ್ ಮಾಡ್ಕೋಬಹುದು. ಆದ್ರೆ ಒಂದು ಯೋಚನೆ ಮಾಡಿ, ಅದಕ್ಕೆ ಸಿಂಪಲ್ ಸರಳ ಉತ್ತರ ಏನಂತ ಹೇಳಿದ್ರೆ, ಹೌದು, ಪದಗಳು ನಿಮ್ಮ ರಿಯಾಲಿಟಿನ ಶಿಫ್ಟ್ ಮಾಡುತ್ತೆ, ಹಾಗೆ ನಿಮ್ಮ ಲೈಫ್ಗೆ ಒಂದು ಹೊಸತನವನ್ನ ಕೊಡುತ್ತೆ. ಪದಗಳು ನಿಮ್ಮ ಅತ್ಯಮೂಲ್ಯವಾದ ಶಕ್ತಿ. ಓಕೆನಾ? ಪದಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಒಂದು ಉಜ್ವಲ ಭವಿಷ್ಯವನ್ನ ನಿರ್ಮಿಸುತ್ತೆ, ಅಥವಾ ನಿಮ್ಗೆ ಯಾವುದೋ ಒಂದು ಅವಕಾಶವನ್ನ ಸೃಷ್ಟಿಸುತ್ತೆ. ನೀವು ಗೊತ್ತಿಲ್ಲದೆ ಸಾವಿರಾರು ಪದಗಳನ್ನ, ನೆಗೆಟಿವ್ ಶಬ್ದಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಓಕೆನಾ? ಪಾಸಿಟಿವ್ ಶಬ್ದಗಳನ್ನು ಕೂಡ ಯೂಸ್ ಮಾಡ್ತಿರ್ತೀರಾ, ಆದ್ರೆ ಜಾಸ್ತಿ ನೆಗೆಟಿವ್ ಶಬ್ದಗಳನ್ನು ಕೂಡ ಯೂಸ್ ಮಾಡ್ತಿರ್ತೀರಾ. ನಿಮ್ಗೆ ಯಾವುದೇ ಒಂದು ಅನುಭವ ಆಗ್ಲಿ, ನೀವು ಪಾಸ್ಟ್ ಇಂದ ತಗೊಳ್ಳೋದು ಜಾಸ್ತಿ ಇಲ್ಲ. ಅದನ್ನು ಹಿಂದೆ ಏನಾಗಿತ್ತು, ಹಿಂದೆ ನಡೀತಾ ಇತ್ತು, ಅದನ್ನಷ್ಟೇ ಇರ್ತೀರ ಹೊರತು, ಇಲ್ಲಿಂದ ಮುಂದೆ ಏನಾಗ್ಬೇಕು, ನಿಮ್ ಭವಿಷ್ಯದಲ್ಲಿ ನೀವ್ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪನೂ ಏನು ಒಂದು ಅವೇರ್ನೆಸ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಪಾಸ್ಟ್ ಮೊಮೆಂಟ್ಸ್ ನಿಮ್ಮನ್ನ ಬಿಡೋದಿಲ್ಲ. ಈಗ ನಿಮ್ಮ ಲೈಫಲ್ಲಿ ನೀವೇನ್ ಅನ್ಕೊಂಡಿರ್ತೀರಾ? ಸಪೋಸ್ ಮನಿ ಬಗ್ಗೆ ಥಿಂಕ್ ಮಾಡಿ. ನನ್ನ ಹತ್ರ ಯಾವಾಗ್ಲೂ ದುಡ್ಡು ನಿಲ್ಲಲ್ಲ ಅಂತ ಅನ್ಕೊಂತಿರ್ತೀರಾ. ಸೊ ನಿಮ್ಮ ಹತ್ರ ದುಡ್ಡು ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ, ನಿಮ್ಮ ಒಂದು ಅಸಂಪ್ಷನ್ ಅಲ್ಲಿ ನೀವು ಅದನ್ನ ರಿಯಾಲಿಟಿ ಮಾಡಕ್ ಹೋಗ್ತಿದ್ದೀರಾ. ನನ್ನ ಹತ್ರ ರಿಯಾಲಿಟಿ ಮಾಡ್ತಿದ್ದೀರಾ. ಓಕೆ, ನನ್ನ ಹತ್ರ ಇಲ್ಲ ಅನ್ನೋ ವರ್ಡ್ಗಳಲ್ಲಿ. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ಕೂಡ ನಾವು ಒಂದು ನೆಗೆಟಿವ್ ಶಬ್ದನ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ರಿಸಲ್ಟ್ಸ್ ನೆಗೆಟಿವ್ ಬರುತ್ತೆ. ತಿಳಿತಲ್ಲ? ಒಂದು ದಿನದಲ್ಲಿ 30, 40, 50,000 ಅಷ್ಟು ಥಾಟ್ಗಳನ್ನ ಬರ್ತಾ ಇರುತ್ತೆ ಮೈಂಡ್ ಅಲ್ಲಿ. ಓಕೆ, ಥಾಟ್ಗಳು ಬರ್ತಾ ಇರುತ್ತೆ ಮೈಂಡ್ ಅಲ್ಲಿ. ಓಕೆ, ಆದ್ರೆ ಅಷ್ಟು ಥಾಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಓಕೆ, ಸಪೋಸ್ ಇಫ್ ಯು ಆರ್ ಎ ಬಿಸ್ನೆಸ್ ಪರ್ಸನ್, ನೀವು ಬಿಸ್ನೆಸ್ ಪರ್ಸನ್ ಆಗಿದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ನನಗೆ ಬಿಸ್ನೆಸ್ ಆಗ್ತಾ ಇಲ್ಲ, ವ್ಯಾಪಾರ ತುಂಬಾ ಕಡಿಮೆ ಆಗ್ತಿದೆ, ಓಕೆ, ತುಂಬಾ ಲಾಸ್ ಅಲ್ಲಿ ನಡೀತಿದೆ. ಓಕೆ, ಈ ತರದನ್ನ ರಿಪೀಟ್ ಮಾಡ್ತಿರ್ತೀರಾ. ಅದರಲ್ಲಿ ನಿಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಬೇಕಂತ ಹೇಳಿದ್ರೆ, ಸೊ ನಿಮ್ಮ ಒಂದು ಅಸಂಪ್ಷನ್ ಚೇಂಜ್ ಮಾಡಬೇಕು. ಯಾವ ತರ ಅಂತ ಹೇಳಿದ್ರೆ, ನನಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಿದೆ, ನಾನು ಪ್ರಾಫಿಟ್ ಅಲ್ಲಿ ಇದ್ದೀನಿ, ನನಗೆ ಕಸ್ಟಮರ್ಸ್ ಬರ್ತಿದ್ದಾರೆ, ಈ ತರ ಥಿಂಕ್ ಮಾಡ್ಕೊಬೇಕು. ನಿಮ್ಮ ರಿಯಾಲಿಟಿನ ಶಿಫ್ಟ್ ಮಾಡ್ಕೊಬೇಕಂತ ಹೇಳಿದ್ರೆ, ನಿಮ್ಮ ಜೀವನನ ಬದಲಾವಣೆ ಮಾಡ್ಕೊಬೇಕಂತ ಹೇಳಿದ್ರೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಒಂದು ಥಿಂಕ್ ಮಾಡಿ. ಅಂದ್ರೆ ಜಸ್ಟ್ ನೋಡಿ, ಯಾವ ತರ ಅಂತ ಹೇಳಿದ್ರೆ, ಈ ಫೀಲ್ಡ್ ಅಲ್ಲಿ ಆಲೋಚನೆಗಳಿರುತ್ತೆ, ನಮ್ಮ ಸುತ್ತಲೂ ಆಲೋಚನೆಗಳಿರುತ್ತೆ. ಓಕೆ, ಇದು ಇನ್ಫಾರ್ಮೇಶನ್ ಅನ್ಕೊಳ್ಳಿ, ಇದು ಆಲೋಚನೆಗಳು ಏನ್ ಮಾಡುತ್ತೆ, ಪದಗಳನ್ನ ಸೃಷ್ಟಿ ಮಾಡುತ್ತೆ. ಓಕೆನಾ? ಸೊ ಈಗ ಥಾಟ್ ಬರ್ತಿದಾಗ್ಲೇ ನೀವೇನ್ ಮಾಡ್ತೀರಾ? ಸೊ ಬ್ರೈನ್ಗೆ ರಿಸೀವ್ ಆದ ತಕ್ಷಣ ನೀವು ಮಾತಾಡ್ತೀರಾ, ಹೌದು ತಾನೆ? ಸೊ ಈ ಇನ್ಫಾರ್ಮೇಶನ್ ಪದಗಳಾಗಿ ಸೃಷ್ಟಿಯಾಗುತ್ತೆ. ಪದಗಳು ಏನ್ ಮಾಡುತ್ತೆ? ಪದಗಳು ನಂಬಿಕೆಗಳನ್ನ ಸೃಷ್ಟಿ ಮಾಡುತ್ತೆ. ಓಕೆನಾ? ಅದಕ್ಕೆ ನಾವು ಹೇಳೋದು ಯಾವಾಗ್ಲೂ ಪಾಸಿಟಿವ್ ಆಗಿ ವರ್ಡ್ಸ್ನ ಯೂಸ್ ಮಾಡ್ಬೇಕು ಅನ್ನೋದು ಇದೇ ರೀಸನ್ಗೆ. ಓಕೆ, ಪಾಸಿಟಿವ್ ಮೈಂಡ್ಸೆಟ್ನ ನಾವು ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ ಅಲ್ಲಿ ಇರಬೇಕು ಅನ್ನೋದು ಇದೇ ರೀಸನ್ಗೆ. ಯಾವಾಗ ಇನ್ಫಾರ್ಮೇಶನ್ ಇತ್ತು, ಥಾಟ್ಸ್ ಏನ್ ಮಾಡ್ತು, ವರ್ಡ್ಸ್ ಆಯಿತು. ಓಕೆ, ಆ ವರ್ಡ್ಸ್ ಯಾವಾಗ್ಲೂ ಪಾಸಿಟಿವ್ ಔಟ್ಲುಕ್ ಅಲ್ಲಿ ಇರಬೇಕು, ಪಾಸಿಟಿವ್ ವರ್ಡ್ಸ್ ಆಗಿರಬೇಕು. ಪಾಸಿಟಿವ್ ವರ್ಡ್ಸ್ ಇದ್ದಾಗ ಏನಾಗುತ್ತೆ, ಪದಗಳು ಏನಾಗುತ್ತೆ, ನಿಮ್ಮ ನಂಬಿಕೆನ ಸ್ಟ್ರಾಂಗ್ ಮಾಡುತ್ತೆ. ತಿಳಿತಲ್ಲ? ನಿಮ್ಮ ನಂಬಿಕೆಗಳು ಎಷ್ಟು ಸ್ಟ್ರಾಂಗ್ ಆಗುತ್ತೋ ಆವಾಗ ಅದು ರಿಸಲ್ಟ್ಸ್ನ ಕೊಡುತ್ತೆ, ಪಾಸಿಟಿವ್ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಆ ಪಾಸಿಟಿವ್ ಫಲಿತಾಂಶದಿಂದ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿ ಆಗ್ತೀರಾ. ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ನಾವು ಯಾವ ತರ ಯೋಚನೆ ಮಾಡ್ತಿರ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ, ಓಕೆ, ಅವ್ರನ್ನ ಮಾತಾಡ್ಸಲ್ಲ, ಈ ತರ ಎಲ್ಲ ಥಾಟ್ಗಳನ್ನ ತಗೊಂಡು ಕೂಡ ವರ್ಡ್ನು ಹಂಗೆ ಮಾಡ್ತಿರ್ತೀವಿ. ನಾವೇನ್ ಮಾಡ್ತಿರ್ತೀವಿ, ಆ ವರ್ಡ್ಗಳನ್ನ ಯಾರು ಇನ್ನೊಬ್ರು ಫ್ರೆಂಡ್ ಹತ್ರ, ಓಕೆ, ಲೈಕ್ ಇಂತರ ಗಾಸಿಪಿಂಗ್ ತರ ಅನ್ಸ್ತಾರಲ್ಲ ಹಂಗೆ, ಓಕೆ, ಅವರು ನನ್ ಕಂಡ್ರೆ ಮಾತಾಡಿಸ್ತಿಲ್ಲ, ಇಷ್ಟ ಇಲ್ವೇನೋ, ಆ ತರ ಎಲ್ಲ ಥಿಂಕ್ ಮಾಡ್ತಿರ್ತಾರೆ. ನಿಮ್ಮ ಆಲೋಚನೆಗಳೇ ಅದು. ಓಕೆ, ನಿಮ್ಮ ಅಸಂಪ್ಷನ್ ಅದಿರುತ್ತೆ. ಓಕೆ, ನೀವು ಯಾವಾಗ ಅಸಂಪ್ಷನ್ ಚೇಂಜ್ ಮಾಡ್ತೀರಾ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಸಂಪ್ಷನ್ ಚೇಂಜ್ ಆದಾಗ, ಅಂದ್ರೆ ನಿಮ್ಮ ಕಲ್ಪನೆಗಳು ಏನ್ ಚೇಂಜ್ ಆಗುತ್ತೆ, ಅವಾಗ ಪಾಸಿಟಿವ್ ವರ್ಡ್ಸ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ರಿಸಲ್ಟ್ಸ್ ಆಕ್ಷನ್ ಬರುತ್ತೆ. ಆಕ್ಷನ್ ಬಂದಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ಜೊತೆಗೆ ಇಲ್ಲಿ ಹೆಂಗೆ ಬದಲಾಗೋದು ಜೀವನ ಅಂತ ಹೇಳಿದ್ರೆ, ನೀವು ಯಾವಾಗ ಒಂದು ಪಾಸಿಟಿವ್ ಏನು ಇನ್ಫಾರ್ಮೇಶನ್, ಏನು ಪಾಸಿಟಿವ್ ಥಾಟ್ ಏನಿತ್ತು, ನೀವು ಅದನ್ನ ವರ್ಡ್ಸ್ ಆಗಿ ಕನ್ವರ್ಟ್ ಆದಾಗ ಆವಾಗ್ಲೇನೆ ನಿಮ್ಮ ಜೀವನ ಶುರುವಾಗೋದು. ಅಂದ್ರೆ ಆ ನಂಬಿಕೆಗಳಿಂದನೇ ನಿಮ್ಮ ಜೀವನ ಶುರುವಾಗೋದು. ಸೊ ಆ ಜೀವನ ಏನಾಗುತ್ತೆ, ಆಕ್ಷನ್ ನ ಕೊಡುತ್ತೆ. ಆಕ್ಷನ್ ಇಂದ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ರಿಲೇಶನ್ಶಿಪ್ ಅಲ್ಲಿ ಓಕೆ, ಏನು ಸಂಬಂಧಗಳು ಚೆನ್ನಾಗಿಲ್ಲ ಅಂತ ಹೇಳಿದಾಗ, ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ರಿಪೀಟೆಡ್ ಥಾಟ್ಸ್, ನಿಮ್ಮ ರಿಪೀಟೆಡ್ ವರ್ಡ್ಸ್ ಏನ್ ಮಾಡಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸಬ್ ಕಾನ್ಸಿಯಸ್ ಅಲ್ಲಿ ಇಳಿದಿರುತ್ತೆ. ಓಕೆ, ಸಂಪೂರ್ಣವಾಗಿ ಇಳಿದಿರುತ್ತೆ. ಸೊ ಅದರಿಂದ ನೀವು ಏನ್ ರಿಸಲ್ಟ್ ನ ಪಡೆಯೋಕ್ಕಾಗುತ್ತೆ, ನೀವು ಯಾವ್ದನ್ನ ಇನ್ಪುಟ್ ಮಾಡ್ತೀರಾ ಅದೇ ತಾನೇ ಹೊರಗಡೆ ಬರೋಕ್ಕಾಗೋದು.
ನಿಜ ತಾನೆ. ಸೊ ನೀವು ಸಬ್ ಕಾನ್ಸಿಯಸ್ಗೆ ಪ್ರೋಗ್ರಾಮಿಂಗ್ ಮಾಡ್ತಿದ್ದೀರಾ. ಓಕೆ, ನಿಮಗೆ ಇಲ್ಲ ನನಗೆ ಇದು ಇಷ್ಟ ಇಲ್ಲ, ಅವರು ನನ್ನನ್ನು ಇಷ್ಟಪಡ್ತಾ ಇಲ್ಲ, ಮತ್ತೆ ಅವ್ರ ಕಂಡ್ರೆ ನನ್ಗೆ ಆಗ್ತಿಲ್ಲ, ಈ ಥರದ್ದೆಲ್ಲ ಥಾಟ್ಗಳೆಲ್ಲ ಬರುತ್ತೆ. ಮತ್ತೆ ಬಿಸ್ನೆಸ್ ಆಗಿರ್ಬೋದು, ನನಗೆ ಫೈನಾನ್ಷಿಯಲಿ ನಡೀತಾ ಇಲ್ಲ, ಚೆನ್ನಾಗೇನೋ ನಡೀತಾ ಇಲ್ಲ, ಈ ಥರದ್ದೆಲ್ಲ ನಂಬಿಕೆಗಳನ್ನ, ನೆಗೆಟಿವ್ ಬಿಲೀಫ್ ಸಿಸ್ಟಮ್ನ ಇಟ್ಕೊಂಡಾಗ ಬರೋದು ಹೇಗೆ ಮುಂದಕ್ಕೆ? ನಿಮ್ಮ ಜೀವನ ಚೇಂಜ್ ಆಗೋದು ನಿಮ್ಮ ನಂಬಿಕೆಗಳಿಂದನೇ, ತಿಳಿತಲ್ವಾ? ನಿಮ್ಮ ನಂಬಿಕೆಗಳು, ನಿಮ್ಮ ಪ್ರೋಗ್ರಾಮಿಂಗ್ನ ನೀವು ಮಾಡಿದಾಗ, ಸೊ ಅದು ನಿಮಗೆ ಅದರದ್ದೇ ಆದ ಒಂದು ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ. ಓಕೆ, ನೀವು ಒಂದು ದಿನದಲ್ಲಿ ಎಷ್ಟೋ ಸಾವಿರ ವರ್ಡ್ಸ್ಗಳನ್ನ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು ಅಲ್ವಾ? ಹೌದಲ್ವಾ? ನೀವು ಯಾವಾಗ ನಿಮ್ಮ ಒಂದು ಏನು ಸಬ್ ಕಾನ್ಸಿಯಸ್ ಇನ್ಪುಟ್ಗೆ ನೀವು ಒಂದೊಂದೇ ಪಾಸಿಟಿವ್ ವರ್ಡ್ಸ್ನ ಆ್ಯಡ್ ಮಾಡ್ತಾ ಬಂದಾಗ, ತಲೆಗೆ ಹಾಕೊಂತೀವಲ್ಲ ಆಲೋಚನೆಗಳು ಯಾವಾಗ್ಲೂ ನಮ್ಮ ಸಬ್ ಕಾನ್ಸಿಯಸ್ಗೆ ಇಂಪ್ರೆಸಿವ್ ಆಗಿ ಪಾಸಿಟಿವ್ ಆಗಿರೋದು ಕೊಟ್ಟಾಗ ನಮ್ಮ ಔಟ್ಕಮ್ ಏನಿರುತ್ತೆ ಅಲ್ವಾ? ಸಕ್ಸಸ್ ಇರುತ್ತೆ. ನಮ್ಮ ಇಲ್ಲಿ ಪಾಸಿಟಿವ್ ಆಲೋಚನೆಗಳನ್ನ ಇಂಪ್ರೆಸಿವ್ ಆಗಿ ತಗೊಬೇಕು. ಇಂಪ್ರೆಸಿವ್ ಆಗಿ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ನಾವು ಫೀಡ್ ಮಾಡ್ತಾ ಬಂದಾಗ ಏನಾಗುತ್ತೆ, ಸೊ ನಮ್ಮ ಶಬ್ದಗಳೇನ್ ಮಾಡುತ್ತೆ, ಇಂಪ್ಯಾಕ್ಟ್ ನ ಮಾಡುತ್ತೆ. ಓಕೆ, ಪಾಸಿಟಿವ್ ಆಲೋಚನೆಗಳು ನಮ್ಮ ಸಬ್ ಕಾನ್ಸಿಯಸ್ಗೆ ಹೋದಾಗ, ನಮ್ಮ ಸಬ್ ಕಾನ್ಸಿಯಸ್ ಅಲ್ಲಿ ಫೀಡ್ ಆದಾಗ, ನಮ್ಮ ಇನ್ಪುಟ್, ಓಕೆ, ನಮ್ಮ ಏನು ಇನ್ಪುಟ್ ಏನಿರುತ್ತೆ, ನಮ್ಮ ಮನಸ್ಸಿನ ಇನ್ಪುಟ್ ಏನಿರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಆಗುತ್ತೆ, ತುಂಬಾ ಪಾಸಿಬಿಲಿಟಿನ ನೋಡ್ತಾ ಇರುತ್ತೆ. ಹೊರಗಡೆ ಹೋದಾಗ, ನಾವು ಮಾತುಕತೆ ನಡೆಸಿದಾಗ, ನಮ್ಮ ಸರೌಂಡಿಂಗ್ಸ್ ಏನಿರುತ್ತೆ, ಶಬ್ದಗಳು ಒಂದು ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡುತ್ತೆ, ಒಂದು ಪಾಸಿಟಿವ್ ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡುತ್ತೆ. ಸೊ ಒಂದು ಪಾಸಿಟಿವ್ ಆರದಲ್ಲಿ ನಾವು ಇರ್ತೀವಿ. ಅರ್ಥ ಆಯ್ತಲ್ಲ? ಯಾವುದೇ ಒಂದು, ಇವಾಗ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಫೀಡ್ ಮಾಡ್ತಿರ್ತೀವಿ ಅನ್ಕೊಳ್ಳಿ, ಏನೋ ಒಂದು ನಮ್ಮ ಥಾಟ್ಗೆ, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಸಕ್ಸಸ್ಫುಲ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ಜಸ್ಟ್ ರಿಪೀಟ್ ಮಾಡಿ, ನಿಮ್ಗೆ ಏನಾಗುತ್ತೆ, ಜಸ್ಟ್ ಯು ಕ್ಯಾನ್ ಫೀಲ್ ಇನ್ ದ ಬಾಡಿ ಆಲ್ಸೋ. ಓಕೆ, ನಿಮ್ಮ ಬಾಡಿಲೂ ಕೂಡ ಫೀಲ್ ಆಗುತ್ತೆ. ಜಸ್ಟ್ ಇನ್ನೊಂದು ಥಿಂಕ್ ಮಾಡಿ, ಓಕೆ, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ ಥಿಂಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಇವನ್ ನಿಮ್ಮ ಒಂದು ಬಾಡಿ ಸಿಸ್ಟಮ್ ಕೂಡ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಿದೆ ಥಾಟಲ್ಲಿ. ನೋಡಿ, ಥಾಟಲ್ಲಿ ಎಷ್ಟು ಪವರ್ ಇದೆ, ತಿಳಿತಲ್ಲ? ಸೊ ನೀವು ಇದನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆನಾ? ಸುಮ್ಮನೆ ಈಗ ನಾನು ಹೇಳ್ಬೋದು, ಆದಷ್ಟು ನೀವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಓಕೆ, ನಿಜ ಇದೆ ಇದು ಅಂತ ಅನ್ಭೋಗ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಈವನ್ ನಿಮ್ಗೆ ಗೊತ್ತಿದ್ರೂ ಕೂಡ ಅದು ಓಕೆ, ನಿಮ್ಗೆ ಅದ್ರ ಬಗ್ಗೆ ಅಂದ್ರೆ ಸಂಪೂರ್ಣವಾಗಿ ವಿವರಣೆ ಇರೋದಿಲ್ವಲ್ಲ. ಓಕೆ, ಏನೋ ಇರ್ಬೋದು ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತೀರಾ. ಕರೆಕ್ಟ್ ಅಲ್ವಾ? ಜಸ್ಟ್ ಒಂದು ಇಮ್ಯಾಜಿನಲ್ ಆಕ್ಟ್ ಹೋಗಿ. ಓಕೆ, ಇಮ್ಯಾಜಿನಲ್ ಆಕ್ಟ್ ಅಂತ ಹೇಳಿದ್ರೆ ಜಸ್ಟ್ ನಿಮ್ಮನ್ನ ನೀವು ಥಾಟ್ನ ಕೊಟ್ಕೊ ಬನ್ನಿ. ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಜಸ್ಟ್ ಅದನ್ನ ನೋಡಿ, ನಿಮ್ಮ ಒಳಗಡೆ ಏನ್ ಫೀಲ್ ಆಗುತ್ತೆ ನೋಡಿ. ಸೊ ನೀವು ಆಲೋಚನೆ ಅದೇ ಇರಬೇಕು, ನಿಮ್ಮ ಉಚ್ಚಾರಣೆನೂ ಅದೇ ಇರಬೇಕು, ಅಂದ್ರೆ ಪದಗಳ ಉಚ್ಚಾರಣೆನೂ ಕೂಡ ಅದೇ ಇರಬೇಕು. ಅವಾಗ ಏನಾಗುತ್ತೆ, ನಿಮ್ಮ ವಿಸುಲೈಸ್ ಮಾಡ್ತಾ 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 ಇವನ್ ನಿಮ್ಮ ಬಾಡಿನ ಕೂಡ ಅಬ್ಸರ್ವ್ ಮಾಡಿ. ಓಕೆ, ಅಬ್ಸರ್ವೇಷನ್ ಆದಾಗ ಏನಾಗುತ್ತೆ, ನಿಮ್ಮ ಬಾಡಿ ಅದನ್ನ ಫೀಲ್ ಕೂಡ ಮಾಡ್ತಾ ಇರುತ್ತೆ. ಓಕೆ, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ, ನಿಮ್ಮ ಆಲೋಚನೆಗಳು ಅದೇ ಇರ್ಬೇಕಾದ್ರೆ, ಉಚ್ಚಾರಣೆಗಳು ಅದೇ ಇರ್ಬೇಕಾದ್ರೆ, ನಿಮ್ಗೊಂದು ಸರ್ಟೈನ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ತಿಳಿತಲ್ಲ? ಈಗ ನೀವು ಸುಮ್ಮನೆ ಡಲ್ ಆಗಿರ್ತೀರಾ, ಯಾರೋ ಬಂದು ಒಂದು ಸಮಾಧಾನವಾಗಿರೋ ಮಾತುಗಳನ್ನ ಆಡಿದಾಗ ನಿಮ್ಗೆ ಏನ್ ಫೀಲ್ ಆಗುತ್ತೆ, ಓ ಪರವಾಗಿಲ್ಲ, ನಾನು ಇವಾಗ ಸ್ವಲ್ಪ ಇದ್ದೀನಿ ಅಂತ. ಜಸ್ಟ್ ಯಾರೊಬ್ರು ಬಂದು ಒಂದು ಮಾತುಗಳನ್ನ ಹಾಕ್ಬೇಕಾದ್ರೆ ನೀವು ಸ್ವಲ್ಪ ಚೇತರಿಸ್ಕೊಬೇಕಂತ ಹೇಳಿದ್ರೆ, ಸೊ ನಿಮ್ಮ ಒಂದು ಮೈಂಡಲ್ಲಿ ನೀವ್ ಯಾಕೆ ಆ ಥರ ಥಾಟ್ಗಳನ್ನ ಹಾಕೋತಿಲ್ಲ, ಇಂಪ್ರೆಸಿವ್ ಥಾಟ್ನ ಯಾಕೆ ಆಗ್ತಿಲ್ಲ, ಸಬ್ ಕಾನ್ಸಿಯಸ್ನ ಯಾಕೆ ನೀವು ಇಂಪ್ರೆಸ್ ಮಾಡ್ತಿಲ್ಲ? ಓಕೆ, ಸೊ ನೀವು ನಿಮ್ಮ ಔಟ್ ರಿಯಾಲಿಟಿಲಿ ಈ ವರ್ಲ್ಡ್ ನೀವು ಒಳ್ಳೆ ರಿಸಲ್ಟ್ಸ್ನ ನೋಡ್ಬೇಕಂತ ಹೇಳಿದ್ರೆ, ಸಕ್ಸಸ್ನ ನೋಡ್ಬೇಕಂತ ಹೇಳಿದ್ರೆ, ನಿಮ್ಮ ಒಂದು ಏನು ಆಲೋಚನೆಗಳು ಅಷ್ಟು ಪವರ್ಫುಲ್ ಇರಬೇಕು. ನಿಮ್ಮ ಆಲೋಚನೆಗಳು ತುಂಬಾ ಪವರ್ಫುಲ್ ಇರಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಆಲೋಚನೆಗಳು ನಿಮ್ಮ ಪದ ಉಚ್ಚಾರಣೆಯಲ್ಲೂ ಕೂಡ ಒಂದು ಇಂಪ್ಯಾಕ್ಟ್ನ ಮಾಡುತ್ತೆ. ಇಂಪ್ಯಾಕ್ಟ್ನ ಮಾಡಿದಾಗ ಏನಾಗುತ್ತೆ, ನೀವು ಇವಾಗ ಏನಂತ ಹೇಳಿದ್ರೆ, ನೀವು ಏನೇ ಆಲೋಚನೆಗಳನ್ನ ಹಾಕೊಂಡಿದ್ರು, ನೀವು ಹೊರಗಿನ ಪ್ರಪಂಚದಲ್ಲೇ ನೀವು ಬದುಕನ್ನ ನಡೆಸ್ತಿರೋದು, ಅಂದ್ರೆ ಈ ಪ್ರಪಂಚದಲ್ಲೇ ಬದುಕನ್ನ ನಡೆಸ್ತಿರ್ತೀರಾ. ಕರೆಕ್ಟ್ ಅಲ್ವಾ? ಸೊ ನೀವೊಂದು ಅಕಾಡೆಮಿಕಲ್ ಇರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ಬೋದು. ಎವ್ರಿ ಮಂತ್ ಒನ್ಸ್ ಆರ್ ಟ್ವೈಸ್ ನಿಮಗೆ ಮೀಟಿಂಗ್ ಇರುತ್ತೆ. ಅಲ್ಲಿ ನಿಮ್ಮ ಇಂಪ್ಯಾಕ್ಟ್ ಮಾಡೋದು ಯಾವುದು, ಸುಮ್ಮನೆ ಈಗ ನಿಮ್ಮ ಆಲೋಚನೆಗಳು ನೋಡಿ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಆಲೋಚನೆಗಳು ಅಷ್ಟು ನೀವು ತುಂಬಿಕೊಂಡಿದ್ರೆ ತಾನೇ ನಿಮ್ಗೆ ಅದು ನೀವು ಮಾತಾಡೋದಕ್ಕೆ ಸಾಧ್ಯ ಆಗೋದು. ಥಾಟ್ಸ್ ಆರ್ ಇನ್ಫಾರ್ಮೇಶನ್ಸ್. ಓಕೆ, ಅದನ್ನ ನಾವೇ ಕ್ರಿಯೇಟ್ ಮಾಡೋದು. ವಿ ಆರ್ ದ ಕ್ರಿಯೇಟರ್. ಓಕೆ, ನಾವೇ ಅದನ್ನ ಕ್ರಿಯೇಟ್ ಮಾಡೋದು. ಸೊ ನಾವೇ ಅದನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಳ್ಳೆ ಥಾಟ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಓಕೆ, ನಾವು ಒಳ್ಳೆ ಥಾಟ್ನ ಕ್ರಿಯೇಟ್ ಮಾಡೋದೇ ಮತ್ತೆ ಯಾವ್ದಕ್ಕೆ ಅದು ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಬ್ ಕಾನ್ಸಿಯಸ್ಗೆ ಹೋಗುತ್ತೆ, ಮತ್ತೆ ನಮ್ಮ ಒಳಗಡೆ ಹೋಗುತ್ತೆ. ಇಲ್ಲಿ ಎಲ್ಲವೂ ನಮ್ಮ ಒಳಗಡೆಯಿಂದನೇ ನಡೆಯುವಂಥದ್ದು ವಿಚಾರಗಳಾಗ್ಲಿ, ಮತ್ತಿನ್ನೊಂದಾಗಿರ್ಲಿ, ಎಲ್ಲ ನಮ್ಮ ಒಳಗಡೆಯಿಂದ ನಡೆಯುವಂಥದ್ದು ವಿಷಯಗಳು ಇದೆಲ್ಲ. ಈವನ್ ಸೈನ್ಸ್ ಕೂಡ ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಇದ್ರ ಬಗ್ಗೆ, ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ. ಜೊತೆಗೆ ಇತ್ತೀಚೆಗೆ ಇವಾಗ ತುಂಬಾ ಸ್ವಲ್ಪ ಜನ ಅವೇರ್ ಆಗಿದ್ದಾರೆ. ಓಕೆ, ಯಾಕಂದ್ರೆ ನೀವು ಈಗಿನ ಪ್ರೆಸೆಂಟ್ ಟೆಕ್ನಾಲಜಿನ ನೋಡ್ತಿದ್ರೆ ತುಂಬಾ
ಏನು ತುಂಬಾ ವೈಡ್ ಅಲ್ಲಿ ಇದೆ. ಜಸ್ಟ್ ಥಿಂಕ್ ಮಾಡಿ, ಅದೇ ನೀವು 100 ವರ್ಷ 200 ವರ್ಷ ಹಿಂದೆ ಇದ್ದಿದ್ರೆ ನಿಮ್ಮ ಇಮ್ಯಾಜಿನ್ ಥಾಟ್ಸ್ ಯಾವ ತರ ಇರೋದು. 100 to 200 years ಬ್ಯಾಕ್ ಇದೆ ಯೋಚನೆ ಮಾಡ್ತಿದ್ರೆ, ಓಕೆ ಈ ತರ ಒಂದು ಮೊಬೈಲ್ ಬರುತ್ತೆ, ಓಕೆ ನಾವು ಈ ತರ ಗ್ಯಾಜೆಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಈ ತರ ಮಿಷನರೀಸ್ ಇರುತ್ತೆ, ಓಕೆ ನಾವು ಏರೋಪ್ಲೇನ್ ಅಲ್ಲಿ ಓಡಾಡ್ಬೋದು, ಆ ತರ ಎಲ್ಲ ಬರ್ತಿತ್ತ? ಇದೆಲ್ಲ ಸೃಷ್ಟಿಯಾಗಿದ್ದೆಲ್ಲಿ? ಇದೆಲ್ಲ ಬಂದಿದ್ದೆಲ್ಲಿ? ಅಲ್ಲಿಂದ ಬಂದಿದೆ. ಓಕೆ, ಅದನ್ನ ಯಾವ್ದು ಕ್ರಿಯೇಟ್ ಮಾಡಿದ್ದು? ಈಗ ಒಂದು ವಸ್ತು ಆಗಿರ್ಬೋದು, ಯಾವ್ದನ್ನ ಯಾರು ಕ್ರಿಯೇಟ್ ಮಾಡಿರೋದು? ಮನುಷ್ಯರು ಅಂತ ನೀವು ಹೇಳ್ಬೋದು. ಮನುಷ್ಯರಾಗಿದ್ರು ಎಲ್ಲಿಂದ ಕ್ರಿಯೇಟ್ ಆಗಿದೆ? ಅವನ ಆಲೋಚನಾ ಶಕ್ತಿಯಿಂದನೇ ಕ್ರಿಯೇಟ್ ಆಗಿರೋದು. ಕರೆಕ್ಟ್ ಅಲ್ವಾ? ಅವನ ಆಲೋಚನಾ ಶಕ್ತಿಯಿಂದನೇ, ಅವನ ಮೈಂಡ್ ಟೂಲ್ ಇಂದನೇ ಈ ಥಿಂಗ್ಸ್ ಎಲ್ಲ ಕ್ರಿಯೇಟ್ ಆಗಿರೋದು, ಈ ಮಿಷನರೀಸ್ ಎಲ್ಲ ಕ್ರಿಯೇಟ್ ಆಗಿರುವ. ಅಲ್ಲಿಗೆ ತುಂಬಾ ಪವರ್ಫುಲ್ ಯಾವುದು ಅಂತ ಹೇಳಿದ್ರೆ ನಮ್ಮ ಮೈಂಡ್. ಇಲ್ಲಿ ವರ್ಡ್ಸ್ ಯಾವ್ದಕ್ಕೆ ಲಿಂಕ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಇನ್ಫಾರ್ಮೇಶನ್ ಇದೆ, ಇಲ್ಲಿ ವರ್ಡ್ಸ್ ಇದೆ, ಇಲ್ಲಿ ಬಿಲೀಫ್ ಇದೆ, ಇಲ್ಲಿ ಆಕ್ಷನ್ಸ್ ಇದೆ, ಇಲ್ಲಿ ರಿಸಲ್ಟ್ಸ್ ಇದೆ. ಓಕೆನಾ? ಸೊ ನೀವು ಯಾವ್ದೋ ಒಂದು ಆಲೋಚನೆಗಳನ್ನ ನೀವು ಇಲ್ಲಿ ತಗೊಂಡಾಗ, ಈಗ ಯಾವ್ದೋ ಒಂದು ಇನ್ವೆನ್ಷನ್ ಆಗ್ತು ಅನ್ಕೋ, ರೈಟ್ ಬ್ರದರ್ಸ್ ಏರೋಪ್ಲೇನ್ ಇನ್ವೆಂಟ್ ಮಾಡೋದ್ರಲ್ಲ, ಅವ್ರಿಗೆ ಏನಾಯ್ತು? ಓಕೆ, ಪಕ್ಷಿಗಳನ್ನ ನೋಡಿದ್ರು ಅವರು, ಓಕೆ ಈ ಪಕ್ಷಿಗಳು ಹೆಂಗ್ ಓಡಾಡ್ತಾ ಇವೆ, ಓಕೆ ನಾವು ಇದನ್ನ ಕ್ರಿಯೇಟ್ ಮಾಡ್ಬೋದಲ್ಲ ಅಂತ ಅವ್ರಿಗೆ ಆಲೋಚನೆ ಬಂತು. ಹೆಂಗ್ ಆಲೋಚನೆ ಬಂತು? ಫೀಲ್ಡ್ ಇಂದ. ಓಕೆ, ಅಂದ್ರೆ ಒಳಗಡೆನೆ ಒಳಗಡೆಯಿಂದ ಸೋರ್ಸ್ ಇಂದ ಬಂದಿರೋದು, ಆದ್ರೆ ಅದು ಆ ಫೀಲ್ಡ್ ಇರೋ ಬರೋ ತರ ನಮ್ಗೆ ಅನುಭವ ಆಗೋದು. ಆಲೋಚನಾ ಶಕ್ತಿ ಸೃಷ್ಟಿಯಾದಾಗ ಓಕೆ ಅವರು ನೆಕ್ಸ್ಟ್ ಒಂದು ಪದಗಳಾಗಿ, ಲೈಕ್ ಈಗ ಕನ್ವರ್ಸೇಷನ್ ಇರುತ್ತೆ. ಓಕೆ, ಏನೋ ಒಂದು ಇನ್ವೆಂಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಪವರ್ಫುಲ್ ಇರುತ್ತಲ್ಲ. ಈಗ ನಾವು ಅದನ್ನ ಪ್ರಾಜೆಕ್ಟ್ ನಾವು ಇನ್ನತ್ರ ತಗೊಬೇಕು, ಅವ್ರು ಅದನ್ನ ಕೊಡ್ಬೇಕು, ಅವ್ರು ಅದನ್ನ ಒಪ್ಕೊಬೇಕು, ಇದು ಆಗುತ್ತೆ ಇಲ್ವಂತ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಪಾರ್ಟ್ ಇರುತ್ತಲ್ವಾ ಅದರಲ್ಲಿ. ಈಗ ಒಂದು ಇನ್ಫಾರ್ಮೇಶನ್ ಇತ್ತು, ಇನ್ಫಾರ್ಮೇಶನ್ ಥಾಟ್ ಏನಿತ್ತು, ಥಾಟ್ ಏನ್ ಮಾಡ್ಬೇಕು, ಇವಾಗ ಆಕ್ಷನ್ ಬರ್ಬೇಕು. ಆಕ್ಷನ್ ಬರ್ಬೇಕಂತ ಹೇಳಿದ್ರೆ ಸೊ ಅಲ್ಲಿ ಪವರ್ಫುಲ್ ಯಾವುದು? ನಮ್ಮ ಒಂದು ಏನಿದೆ, ಓಕೆ ನಾನು ಇದರಲ್ಲಿ ನಾನು ಸಕ್ಸೀಡ್ ಆಗ್ತಿದ್ದೀನಿ, ಓಕೆ ನಾನು ಇದನ್ನ ಇನ್ವೆಂಟ್ ಮಾಡ್ತಿದ್ದೀನಿ, ಓಕೆ ನನ್ನ ಹತ್ರ ಈ ತರ ಪ್ಲಾನಿಂಗ್ ಇದೆ, ಓಕೆ ನಾನು ಈ ತರ ಏರೋಪ್ಲೇನ್ ನಾನು ಕಂಡುಹಿಡಿತೀನಿ ನಂತರ ಅವನಿಗೆ ಥಾಟ್ ಬಂದಿದೆ ಅಂದಾಗ, ಸೊ ಅದು ಆಕ್ಷನ್ ಬರ್ಬೇಕಂತ ಹೇಳಿದ್ರೆ ಇದ್ರ ಮಧ್ಯ ವರ್ಡ್ಸ್ ಮತ್ತೆ ಬಿಲೀಫ್ ಇದೆ. ಓಕೆ, ಕರೆಕ್ಟ್ ಅಲ್ವಾ? ಸೊ ಅವ್ರೇನ್ ಮಾಡ್ತಾರೆ, ಅದನ್ನ ಪ್ರೊಜೆಕ್ಷನ್ ಮಾಡ್ಬೇಕಾದ್ರೆ ಓಕೆ ಅದನ್ನ ಒಂದು ಟೀಮ್ ಅಲ್ಲಿ ಮಾತುಕತೆ ಆಗುತ್ತೆ ಅಲ್ವಾ. ಸೊ ಆ ಮಾತುಕತೆ ಆಗ್ಬೇಕಂತ ಹೇಳಿದ್ರೆ ಅವನಲ್ಲಿ ಇದ್ರೆ ತಾನೇ ಅದು. ಓಕೆ, ಮಾತುಕತೆ ಆಗ್ಬೇಕಂದ್ರೆ ಆ ವರ್ಡ್ಸ್ ಅಲ್ಲಿ ಇರುತ್ತೆ. ಓಕೆ, ಆ ವರ್ಡ್ಸ್ ಏನ್ ಮಾಡುತ್ತೆ, ನಂಬಿಕೆನ ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ ಆ ವರ್ಡ್ಸ್ ಅವನ ಮಾತುಗಳಿಂದ ಅವ್ರನ್ನ ಏನ್ ಮಾಡ್ಬೇಕಾಗುತ್ತೆ, ಇಂಪ್ರೆಸ್ ಮಾಡ್ಬೇಕಾಗುತ್ತೆ, ಜೊತೆಗೆ ಇಂಪ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆ ಪ್ರಾಜೆಕ್ಟ್ಗೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಕರೆಕ್ಟ್ ಅಲ್ವಾ? ಸೊ ಅಲ್ಲಿಗೆ ವರ್ಡ್ಸ್, ಶಬ್ದ ಕೋಶಗಳು ಅನ್ನೋದು, ಶಬ್ದ ಪುಂಜ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಸೊ ಅವನು ಯಾವ ತರ ಪ್ರೊಜೆಕ್ಷನ್ ನ ಕೊಡ್ತಾನೆ ಅಲ್ವಾ, ಅವರು ಯಾವ ತರ ಪ್ರೊಜೆಕ್ಷನ್ ಕೊಟ್ರು, ಆದ್ರೂ ಮೇಲೆ ಅದು ಏನಕ್ಕೆ ಬಂತು? ಆಕ್ಷನ್ ಬಂತು. ಅವರಲ್ಲಿ ಸಕಾರಾತ್ಮಕ ಮನೋಭಾವನೆ ಇತ್ತು. ಆ ಮನೋಭಾವನ ಸಬ್ ಕಾನ್ಸಿಯಸ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ರು. ಹೊರಗಡೆ ನೋಡಿದಾಗ ಏನ್ ಕಾಣಿಸ್ತು? ಓಕೆ ವಿ ಕ್ಯಾನ್ ಕ್ರಿಯೇಟ್ ಇಟ್. ಅವ್ರೇನ್ ನೋಡಿದ್ರು, ಓಕೆ ಅದು ನಮ್ಮಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಬಲವಾದ ನಂಬಿಕೆ ಬಂತು ಅಲ್ವಾ. ಆಲೋಚನೆಗಳು ಬಂತು, ಬಲವಾದ ನಂಬಿಕೆ ಬಂತು. ನಂಬಿಕೆನ ಏನ್ ಮಾಡಿದ್ರು? ಆಕ್ಷನ್ಗೆ ಬಂದ್ರು. ಆಕ್ಷನ್ಗೆ ಬರ್ಬೇಕಾಗಿದ್ರು ಏನ್ ಇಂಪಾರ್ಟೆಂಟ್ ಆಯ್ತು ಇಲ್ಲಿ? ಇಂಪಾರ್ಟೆಂಟ್ ಫ್ಯಾಕ್ಟರ್ ವರ್ಡ್ಸ್ಗಳಾಯ್ತು. ಸೊ ಆ ವರ್ಡ್ಸ್ನ ಆ ಒಂದು ಪ್ರೊಜೆಕ್ಷನ್ ಅಲ್ಲಿ ಆ ಒಂದು ಮಾತುಕತೆ ನಡೆದಾಗ ನೋಡಿ, ಆ ಮಾತುಕತೆಯಲ್ಲಿ ಇರುತ್ತಲ್ಲ, ಅದ್ರ ಮೇಲೆ ಆ ಪ್ರಾಜೆಕ್ಟ್ ನಿಂತಿರುತ್ತೆ ಕಂಪ್ಲೀಟ್ ಆಗಿ. ನಾವು ಯಾಕೆ ನಾವು 3D ಸ್ಟಕ್ ಆಗಿದ್ದೀವಿ, ಫ್ಯೂಚರ್ನ ಯಾಕೆ ನೋಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ರೀಸನ್. ಓಕೆ, ಸೊ ನೀವೇನು 10 years 20 years ಬ್ಯಾಕ್ ಇದ್ರಿ, ಅದೊಂಥರ 3D ತರ. ಓಕೆನಾ? ಈಗೇನಿದೆ ಅದು 4D ತರ. ಓಕೆ, ಅಂದ್ರೆ 3D 4Dಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಜಸ್ಟ್ ಆವಾಗ ಆಲೋಚನೆಗಳು ಇದ್ವಲ್ಲ ನೋಡಿ. ಓಕೆ ಈ ತರ ಬರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡಿಲ್ಲ. ಇದು 30 years ಬ್ಯಾಕ್ ಏನೋ ನೀವು 20-30 years ಬ್ಯಾಕ್ ನಿಮ್ಗೆ ಈ ತರ ಮೊಬೈಲ್ ಬರುತ್ತೆ, ಈ ತರ ಏನು ಈ ತರ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಈ ತರ ಇರುತ್ತೆ. ಓಕೆ, ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ತುಂಬಾ ಪ್ಲೇಸಸ್ ನ, ಈ ತರದಲ್ಲಿ ಅನ್ಕೊಂಡಿದ್ರ? ನೋ ಚಾನ್ಸ್, ಅನ್ಕೊಂಡೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು 10 years ಬ್ಯಾಕ್ 15 years ಬ್ಯಾಕ್ ಯಾವ್ದೇ ಇಂಟರ್ನೆಟ್ ಕನೆಕ್ಷನ್ಸ್ಗೆ ಎಲ್ಲ ಒದ್ದಾಡ್ತಿದ್ರು. ಓಕೆ, 2G ವರ್ಕ್ ಮಾಡ್ತಾ ಇದ್ರು, ಎಲ್ಲ ಒಂದ್ ಕಡೆ ಇದ್ರು. ಬಟ್ ಇವಾಗ ನೋಡಿ, ಏನು ಒಂದ್ ಕಂಟ್ರಿಯಿಂದ ಇನ್ನೊಂದ್ ಕಂಟ್ರಿಗೆ ಕಮ್ಯುನಿಕೇಶನ್ ಮಾಡೋದು ಈಸಿ. ಯಾವ್ದೇ ಒಂದು ಮೂಲೆಯಲ್ಲಿ ಇದ್ರು ಕೂಡ ಇನ್ನೊಂದು ದೇಶದ ಪರ್ಸನ್ ಜೊತೆ ನೀವು ಮಾತಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು, ವರ್ಕ್ನ ಮಾಡ್ಬೋದು. ಈಗ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ನ ಮಾಡ್ತಿದ್ದಾರೆ. ಓಕೆ, ಇಷ್ಟೆಲ್ಲ ಟೆಕ್ನಾಲಜಿ ಹೆಂಗ್ ಬಿಲ್ಡ್ ಆಯ್ತು? ಕರೆಕ್ಟ್ ಅಲ್ವಾ? ಎಲ್ಲದಕ್ಕೂ ಮೈಂಡ್, ಸಬ್ ಕಾನ್ಸಿಯಸ್ ಮೈಂಡ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕೂ ಮೈಂಡ್ ಫ್ಯಾಕ್ಟರ್ ಆಗುತ್ತೆ, ಎಲ್ಲದಕ್ಕೂ ವರ್ಡ್ಸ್ ಫ್ಯಾಕ್ಟರ್ ಆಗುತ್ತೆ. ಇಲ್ಲಿ ವರ್ಡ್ಸ್ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಯಾವಾಗ್ಲೂ ಥಿಂಕ್ ಮಾಡಿ, ನಮ್ಮ ಒಂದು ವರ್ಡ್ಸ್ ನಿಜವಾಗ್ಲೂ ಇಂಪ್ಯಾಕ್ಟ್ ನ ಮಾಡುತ್ತೆ. ಎಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಸೊಸೈಟಿ ಒಳಗಡೆ ಇಂಪ್ಯಾಕ್ಟ್ ನ ಮಾಡುತ್ತೆ. ನಾವು 4 ಜನ ಜೊತೆ ಸೇರಿದಾಗ ಅದನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ, ನಾವೊಂದು ಒಂದು ಪ್ರೊಜೆಕ್ಷನ್ ನ ಕೊಡ್ಬೇಕಾದ್ರೆ, ಒಂದು ಮೀಟಿಂಗ್ ಇರ್ಬೋದು, ಇಲ್ಲ ಒಂದು ಪಬ್ಲಿಕ್ ಪ್ಲೇಸ್ ಇರ್ಬೋದು. ಓಕೆ, ಅಲ್ಲಿ ನಮ್ಮ ಮಾತುಗಳು ಇಂಪಾರ್ಟೆನ್ಸ್ ನ ಕೊಡುತ್ತೆ. ಜೊತೆಗೆ ನಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ ಆಗೋದನ್ನು ಕೂಡ ನಾವು ಹೊರಗೆ ಹೇಗಿರ್ತೀವಿ, ಓಕೆ ಅವ್ರಿಗೆ ಹೇಗೆ ಸ್ಪಂದಿಸ್ತೀವಿ, ಹೇಗೆ ರಿಯಾಕ್ಟ್ ಮಾಡ್ತೀವಿ ಅವ್ರಿಗೆ, ಅದನ್ನು ಕೂಡ ನಮ್ಮ ಒಂದು ಪ್ರೋಗ್ರಾಮಿಂಗ್ ಆಗಿರುತ್ತೆ. ನಮ್ಮ ಒಂದು ಪ್ರೋಗ್ರಾಮಿಂಗು ಒಂದು ಕ್ರಿಯೇಟಿವ್ ಥಾಟ್ಸ್ ಇಂದ, ನಮ್ಮ ಒಂದು ಪ್ರೋಗ್ರಾಮಿಂಗ್ ಒಂದು ಸಕಾರಾತ್ಮಕ ಒಂದು ಆಲೋಚನೆಗಳಿಂದ, ನಮ್ಮ ಒಂದು ಪ್ರೋಗ್ರಾಮಿಂಗು ಒಂದು ಏನು ಅದ್ಭುತವಾಗಿದ್ದಾಗ, ಅಂದ್ರೆ ಅದ್ಭುತ ಅಂತ ಹೇಳಿದ್ರೆ ನಮ್ಮ ಒಂದು ಆಲೋಚನೆಗಳು ಅದ್ಭುತವಾಗಿದ್ದಾಗ, ಸೊ ವರ್ಡ್ಸ್ ಗಳನ್ನು ಕೂಡ ಇನ್ಪುಟ್ ಅದ್ಭುತ ಆಗಿದ್ದಾಗ ಏನಾಗುತ್ತೆ, ಔಟ್ಪುಟ್ ಅದೇ ಬರುತ್ತಲ್ವಾ. ಅತ್ಯದ್ಭುತ ಅಂತ ಹೇಳ್ಬೋದು ಅಷ್ಟೇ, ಅದೇ ಬರುತ್ತಲ್ವಾ. ಓಕೆ, ಹಾಗಾಗಿ ಯಾವಾಗ್ಲೂ ವರ್ಡ್ಸ್ಗೂ ಇನ್ನು
ಥಾಟ್ಸ್ಗೂ, ವರ್ಡ್ಸ್ಗೂ, ಆ್ಯಕ್ಷನ್ಗೂ, ಬಿಲೀಫ್ ಸಿಸ್ಟಮ್ಗೂ, ಮತ್ತು ರಿಸಲ್ಟ್ಸ್ ಇಂದ ಸಕ್ಸಸ್ಗೂ, ಈ ಥರ ಚೈನ್ ಲಿಂಕ್ ಥರ ಇವೆಲ್ಲದನ್ನು. ಓಕೆನಾ? ಸೊ ಹಾಗಾಗಿ ಯಾವಾಗ್ಲೂ ಸಕಾರಾತ್ಮಕ ಆಲೋಚನೆಗಳನ್ನ ಇಟ್ಕೊಂಡು ಯಾವಾಗ್ಲೂ ವರ್ಡ್ಸ್ಗಳನ್ನ ಹೇಳ್ಕೊಬೇಕಾದ್ರೂ, ಒಳಗಿಂದ ಮನನ ಮಾಡ್ಬೇಕಾದ್ರೂ ಕೂಡ ಓಕೆ ಇದು ನನ್ನಿಂದ ಸಾಧ್ಯ, ಇದು ನನ್ನಿಂದ ಆಗುತ್ತೆ ಅನ್ನೋದನ್ನೇ ಇಟ್ಕೊಬೇಕು. ಹೊರಗಡೆ ಮಾತಾಡ್ಬೇಕಾದ್ರೂ ಕೂಡ ಓಕೆ ನೀವು ಏನು ಫೀಡ್ ಮಾಡ್ಕೊಂಡಿದ್ರಿ ಅದನ್ನೇ ಮಾತಾಡಬೇಕು. ಸೊ ಇದು ಔಟ್ಕಮ್ ಯಾವಾಗ್ಲೂ ಕೂಡ ಬೆಸ್ಟ್ ಆಗಿರುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನ್ ನೋಡ್ತೀರಾ, ದೊಡ್ಡ ದೊಡ್ಡ ಮಿಷನರೀಸ್ ನೋಡ್ತಿದ್ದೀರಾ, ಇಷ್ಟೊಂದು ಟೆಕ್ನಾಲಜಿಗಳಲ್ಲಿ ಬಿಲ್ಡ್ ಆಗಿರೋದು ನೋಡ್ತೀರಾ, ಅವು ಯಾವುದು ಇರಲಿಲ್ಲ. ಇಲ್ಲಿ ಹೇಗೆ ಸೃಷ್ಟಿ ಆಯ್ತು ಅದೆಲ್ಲದನ್ನು ಅವರ ಒಂದು ಕ್ರಿಯೇಟಿವ್ ಥಾಟ್ ಇಂದ, ಅವರ ಒಂದು ಇಮ್ಯಾಜಿನರಿ ಆಕ್ಟ್ಸ್ ಇಂದ. ಕರೆಕ್ಟ್ ಅಲ್ವಾ? ಸೊ ಆ ಒಂದು ಇಮ್ಯಾಜಿನರಿ ಆಕ್ಟ್ ಇಂದ ಏನಾಯ್ತು, ಇದೆಲ್ಲ ಸೃಷ್ಟಿ ಆಯ್ತು. ಕರೆಕ್ಟ್ ಅಲ್ವಾ? ಅಂತ ಹೇಳಿದ್ರೆ ನಮ್ಮ ಒಂದು ಆಲೋಚನೆಗಳಿಂದ ಮಾತುಗಳ ಸೃಷ್ಟಿಯಾಗುತ್ತೆ, ನಮ್ಮ ಒಂದು ಮಾತುಗಳಿಂದ ನಂಬಿಕೆಗಳು ಸೃಷ್ಟಿಯಾಗುತ್ತೆ, ನಮ್ಮ ಒಂದು ನಂಬಿಕೆಗಳಿಂದ ಆಕ್ಷನ್ಸ್ ಬರುತ್ತೆ. ಓಕೆ, ಆ ಆಕ್ಷನ್ಸ್ ಇಂದ ಏನಾಗುತ್ತೆ, ರಿಸಲ್ಟ್ಸ್ ಔಟ್ಕಮ್ ಆಗಿ ಬರುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೆ ಏನು ಒಂದು 3 to 4 5 ಸ್ಟೆಪ್ ಏನಿದೆ, ನೀವು ಅದನ್ನ ಕಾಪಾಡ್ಕೊಳ್ಬೇಕು, ನೀವು ಅದನ್ನ ನಡಿಲೇಬೇಕಂತ ಹೇಳಿದ್ರೆ ನಿಮ್ಮ ಒಂದು ಆಲೋಚನೆಗಳು ಯಾವಾಗ್ಲೂ ಹೈಯರ್ ಲೆವೆಲ್ ಆಫ್ ಥಾಟ್ಸ್ ನ ಇಟ್ಕೊಂಡಾಗ ಅದು ಸಾಧ್ಯ. ಸೊ ನೀವು ಯಾವಾಗ್ಲೂ ನಿಮ್ಮ ಒಳಗಿನ ಒಂದು ಯೂನಿವರ್ಸ್ ಇರ್ಬೋದು, ನಿಮ್ಮ ಒಳಗಿನ ಒಂದು ದೈವತ್ವ ಇರ್ಬೋದು, ಸೊ ನಿಮ್ಮ ಒಳಗಿನ ಒಂದು ಕ್ರಿಯೇಟರ್. ಈಗ ನೋಡಿ, ನಿಮ್ಮ ಥಾಟ್ನ ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಲ್ವಾ, ನಿಜ ತಾನೆ? ಓಕೆ, ಐ ಕ್ಯಾನ್ ಡೂ ಇಟ್ ಅನ್ನೋದು ಯಾರು ಕ್ರಿಯೇಟ್ ಮಾಡ್ತಿದ್ದಾರೆ? ನೀವೇ ಕ್ರಿಯೇಟ್ ಮಾಡ್ತಿರೋದಲ್ವಾ. ಐ ಕ್ಯಾನ್ ಅನ್ನೋದು ನಿಮ್ಮ ಒಳಗಡೆಯಿಂದನೇ ಬರ್ತಿದೆ, ಐ ಕ್ಯಾಂಟ್ ಅನ್ನೋದು ನಿಮ್ಮಿಂದ ಒಳಗಡೆನೆ ಬರ್ತಿದೆ. ಇನ್ನು ಯಾರು ಬಂದು ಫೋರ್ಸ್ಫುಲ್ ಮಾಡ್ತಿಲ್ಲಲ್ಲ. ಫಿಸಿಕಲ್ ಆಗಿದ್ರೆ ನಿಮ್ಗೆ ಯಾರಾದ್ರೂ ಫೋರ್ಸ್ ಮಾಡ್ತಿದ್ದಾರೆ ಹಂಗೆ ಅಂತ ಹೇಳ್ಬೋದು ಅಲ್ವಾ. ನೀವು ಯಾವ್ದೋ ಒಂದು ಇಂಟರ್ವ್ಯೂನ ಫೇಸ್ ಮಾಡಬೇಕು, ನಿಮ್ಮಲ್ಲಿ ಭಯ ಇದೆ ಅಂತ ಹೇಳಿದ್ರೆ ಯಾರು ಬಂದು ನಿಮ್ಮನ್ನ ಭಯಪಡಿಸ್ತಿಲ್ಲ, ನೀವೇ ಭಯಪಡ್ತಿರೋರು. ಓಕೆ, ಸಪೋಸ್ ಯಾವ್ದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಮಾತುಕತೆನೇ ಆಗ್ತಿಲ್ಲ, ಓಕೆ, ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಡಿಸ್ಟೆನ್ಸ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನಿಮ್ಮ ಒಂದು ಆ ಒಳಗೆ ಫಿಯರ್, ಆಂಗ್ಸೈಟಿ, ಡೌಟ್ ಇದೆ ಅಷ್ಟೇ. ಕರೆಕ್ಟ್ ಅಲ್ವಾ? ಅದು ಯಾವ್ದ್ರಲ್ಲಿ ಇದೆ, ನಿಮ್ಮ ಒಳಗಡೆನೆ ಇದೆ, ಹೊರಗಡೆ ಯಾರು ನಿಮ್ಮನ್ನ ಇದ್ ಮಾಡ್ತಾ ಇಲ್ಲ. ಸೊ ನೀವು ಯಾವಾಗ ನಿಮ್ಮ ಈ ಒಂದು ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಏನು ಡೌಟ್ ಇರ್ಬೋದು, ಇನ್ನೊಂದಿರ್ಬೋದು, ಅದನ್ನೆಲ್ಲ ಒಂದು ಸೈಡ್ಗೆ ಪಕ್ಕಕ್ಕೆ ಸರಿಸಿ, ಅದನ್ನೆಲ್ಲ ಕಂಪ್ಲೀಟ್ ಇಗ್ನೋರ್ ಮಾಡಿ, ಫರ್ಗೆಟ್ ಮಾಡಿ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂತ ಹೇಳಿದ್ರೆ ನಾವು ಯಾವಾಗ್ಲೂ ನಮ್ಮ ಪವರ್ ಆಫ್ ಥಾಟ್ ಬಗ್ಗೆ ಗಮನ ಇರಬೇಕು, ಪವರ್ ಆಫ್ ವರ್ಡ್ಸ್ ಬಗ್ಗೆ ಗಮನ ಇರಬೇಕು, ಪವರ್ ಆಫ್ ಆಕ್ಷನ್ ಬಗ್ಗೆ ಗಮನ ಇರಬೇಕು. ಓಕೆ, ಈ ಮೂರನ್ನು ಕೂಡ ಸಾಕಾರವಾಗುತ್ತೆ. ಜೊತೆಗೆ ನಿಮ್ಮ ಒಳಗಿನ ನಂಬಿಕೆ, ಬಿಲೀಫ್ ಸಿಸ್ಟಮ್, ಅದನ್ನೇ ದೇವರು ಅಂತ ಹೇಳೋದು, ತಿಳಿತಲ್ವಾ? ಸೊ ನೀವು ಯಾವಾಗ್ಲೂ ನಿಮ್ಮನ್ನ ನಂಬಿದ್ರೆ ಓಕೆ, ದೆನ್ ಯು ಕ್ಯಾನ್ ಬಿಲೀವ್ ಇನ್ ಗಾಡ್ ಅಲ್ವಾ. ಸೊ ಅದು ಕೂಡ ನಿಮ್ ಒಳಗಡೆನೆ ಇರೋದಲ್ವಾ. ಹಾಗಾಗಿ ನಿಮ್ಮನ್ನ ಯಾವಾಗ ನೀವು ನಂಬ್ತೀರೋ, ನಿಮ್ಮನ್ನ ಯಾವಾಗ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತೀರೋ, ಅವಾಗ ಏನಾಗುತ್ತೆ, ರಿಸಲ್ಟ್ಸ್ ಬರಲೇಬೇಕು, ನೀವು ಸಕ್ಸಸ್ ಆಗ್ಲೇಬೇಕು. ಆಗಿದ್ದೀರಾ. ಆದ್ರೆ ಇಷ್ಟೆಲ್ಲ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಕಲೆಕ್ಟಿವ್ ಇನ್ಫಾರ್ಮೇಶನ್ ಇಂದ, ಕಲೆಕ್ಟಿವ್ ಡಾಟಾ ಇಂದ. ಓಕೆ, ಇಷ್ಟೆಲ್ಲ ಡಾಟಾಗಳನ್ನ ನಿಮ್ಗೆ ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಾಟಾ ಅಷ್ಟೇ ತಗೊಳ್ಳಿ. ಓಕೆ, ಎಲ್ಲ ಇವಾಗ ಮೊದ್ಲೇನಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಇನ್ಫಾರ್ಮೇಶನ್ ಯಾವ್ದು ಇರಲಿಲ್ಲ. ಅವಾಗ ಏನಾಗಿದ್ರೆ ಎಲ್ಲ ಫೋಕಸ್ಡ್ ಆಗಿದ್ರು. ಕರೆಕ್ಟ್ ಅಲ್ವಾ? ಈಗ ಏನಾಗಿದೆ, ಲಾಟ್ ಆಫ್ ಇನ್ಫಾರ್ಮೇಶನ್ಸ್ ಇದೆ. ಇವಾಗ ಏನಾದ್ರೆ ಡಿಸ್ಟ್ರಾಕ್ಷನ್, ಇದನ್ನ ನೋಡ್ತೀರಾ, ಅದನ್ನ ಚಾಯ್ಸ್ ಮಾಡ್ತೀರಾ, ಅದನ್ನ ಇನ್ನೊಂದು ಚಾಯ್ಸ್ ಮಾಡ್ತೀರಾ, ಇನ್ನೊಂದು ಈ ತರ ಹೋಗ್ತಾ ಇರುತ್ತೆ ಅಲ್ವಾ. ನೀವು ಯಾವ್ದ್ರ ಕಡೆ ಒಂದಕ್ಕೆ ನೀವು ಫೋಕಸ್ ಕೊಟ್ಟಾಗ, ಒಂದ್ರ ಕಡೆ ನಿಮ್ಮ ಒಂದು ಗಮನ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಮೇಲೆ ಸ್ಟಿಕನ್ ಆಗ್ತೀರಾ. ಓಕೆ, ಅವಾಗ ನಿಮ್ಗೆ ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಬರೋದೇ ಇಲ್ಲ. ಇಲ್ಲಿ ನಾವೇನಂತ ಹೇಳಿದ್ರೆ, ನಮ್ಮ ಒಂದು ಸಬ್ ಕಾನ್ಸಿಯಸ್ಗೆ ನಾವು ಏನೇನು ಪ್ರೋಗ್ರಾಮ್ ಮಾಡ್ತೀನಿ ಅದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಅವೇರ್ ಆಗಿರ್ಬೇಕು. ನಾವೇನೇನು ಯೋಚನೆ ಮಾಡ್ತೀನಿ ಅನ್ನೋದ್ರ ಬಗ್ಗೆನೂ ಕೂಡ ನಮ್ಗೆ ಅವೇರ್ ಆಗಿರ್ಬೇಕು. ನಾವೇನೇನು ಮಾತಾಡ್ತೀವಿ ಅನ್ನೋದನ್ನು ಕೂಡ ನಮ್ಗೆ ಅವೇರ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ, ನಾವು ಮಾತಾಡೋ ಒಂದು ಮಾತುಗಳು ನಮ್ಮ ಕಿವಿಗೆ ಮೊದಲು ಕೇಳಿಸುತ್ತೆ. ಕರೆಕ್ಟ್ ಅಲ್ವಾ? ಈಗ ನಾನು ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ಕೇಳಿಸ್ತಾ ಇದೆ. ನೀವು ಮಾತಾಡಿದ್ರೆ, ನೀನ್ ಮಾತಾಡುವಾಗ ಮೊದಲು ನಿಮ್ಗೆ ಕೇಳಿಸುತ್ತೆ, ನನಗೂ ಕೇಳಿಸುತ್ತೆ, ನಿಮ್ಗೂ ಕೇಳಿಸುತ್ತೆ, ಅದು ಬೇರೆ ವಿಷಯ. ಬಟ್ ನನ್ನ ಕಿವಿಯಿಂದ ಮೊದಲು ಕೇಳೋದೇ ನಾನು, ತಿಳಿತಲ್ಲ. ಹಾಗಾಗಿ ನಿಮ್ಮ ಒಂದು ಲೈಫಲ್ಲಿ ಏನಾದ್ರೂ ಸಕ್ಸಸ್ನ ಪಡಿಬೇಕಂತ ಹೇಳಿದ್ರೆ, ನಿಮ್ಮ ಒಂದು ಲೈಫಲ್ಲಿ ಯಾವಾಗ್ಲೂ ನೀವು ಆಕ್ಟಿವ್ ಆಗಿರ್ಬೇಕು. ನಿಮ್ಮ ಒಂದು ಲೈಫಲ್ಲಿ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಿಮ್ಮ ಒಂದು ಲೈಫಲ್ಲಿ ಯಾವಾಗ್ಲೂ ನೀವು ಓಕೆ, ನಾನು ಅನ್ಕೊಂಡಿರೋದನ್ನ ನಾನು ಪಡ್ಕೊಂತೀನಿ, ನಾನು ಅನ್ಕೊಂಡಿರೋ ತರ ಜೀವನ ಮಾಡ್ತೀನಿ ಅನ್ನೋದು ಅನ್ಕೊಂಡಾಗ ನೀವೇನ್ ಮಾಡ್ಬೇಕು, ಅದಕ್ಕಷ್ಟೇ ನಿಮ್ಮ ಪೂರ್ತಿ ಗಮನ ಇರ್ಬೋದು, ನಿಮ್ಮ ಪೂರ್ತಿ ಏನು ಆಲೋಚನೆಗಳಿರ್ಬೋದು, ನಿಮ್ಮ ಪೂರ್ತಿಯ ಮಾತುಗಳು. ನೀವೇನು ಈಗ ಮಾತುಗಳು ಎನರ್ಜಿ. ಓಕೆ, ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ. ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಸಮ್ ಎನರ್ಜಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಶಕ್ತಿ ಇದೆ. ನಮ್ಮ ಮಾತಿಗೂ ಶಕ್ತಿ ಇದೆ, ನಮ್ಮ ಆಲೋಚನೆಗೂ ಶಕ್ತಿ ಇದೆ, ನಮ್ಮ ನಂಬಿಕೆಗೂ ಶಕ್ತಿ ಇದೆ. ಹಿಂದೆ ಏನ್ ಮಾಡ್ತಿದ್ರು, ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಿದ್ರು, ಮಂತ್ರಗಳನ್ನ ಪಠನೆ ಮಾಡ್ತಿದ್ರು. ಸೊ ಇದು ನ್ಯೂ ವರ್ಷನ್ ಅನ್ಕೊಳ್ಳಿ, ಅಫರ್ಮೇಶನ್ ಅದು. ಸೊ ಮಂತ್ರ ಅಫರ್ಮೇಶನ್ ಎರಡು ಒಂದೇ ರೀತಿನೇ. ಮೊದ್ಲೇನ್ ಮಾಡ್ತಿದ್ರು, ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ ಅಂತ ಏನ್ ಮಾಡ್ತಿದ್ರು, ಲಕ್ಷ ಬಾರಿ
ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಲಕ್ಷ ಬಾರಿ ಮಂತ್ರ ಪಠಣ ಮಾಡ್ತಿದ್ರು. ಈಗ ನಾವೇನ್ ಮಾಡ್ತಿದೀವಿ, ನನ್ನ ಒಂದು ಪಾಸಿಟಿವ್ ಅಫರ್ಮೇಷನ್ ನ ಫೀಡ್ ಮಾಡ್ತಿದೀವಿ. ಎಲ್ಲರಿಗೂ ಒಂದೊಂದು ಉದ್ದೇಶ ಇರುತ್ತೆ ಲೈಫ್ ಅಲ್ಲಿ. ಓಕೆ, ಕೆಲವರಿಗೆ ಒಂದು ಲಿಬರೇಷನ್ ಅನ್ನೋದು ಉದ್ದೇಶ ಇರುತ್ತೆ, ಕೆಲವರಿಗೆ ಓಕೆ ನಾನು ಈ ಲೈಫ್ ಫಿಸಿಕಲ್ಲಿ ಇದರಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕನ್ನೋ ಉದ್ದೇಶ ಇರುತ್ತೆ, ಕೆಲವರಿಗೆ ಈ ಫಿಸಿಕಲ್ ವರ್ಲ್ಡ್ ಪೀಸ್ ಆಫ್ ಮೈಂಡ್ ನ ಸಂಪಾದನೆ ಮಾಡ್ಬೇಕನ್ನೋ ಉದ್ದೇಶ ಇರುತ್ತೆ. ಎಲ್ಲರ ಆಸೆಗಳು ಬೇರೆ ಬೇರೆ ಅಲ್ವಾ, ಎಲ್ಲರ ಒಂದು ಜೀವನ ಶೈಲಿನೂ ಬೇರೆ ಬೇರೆ. ಅಂದ್ರೆ ಎಲ್ಲ ಕನಸುಗಳು ಬೇರೆ ಬೇರೆ. ಈಗ ನಿಮ್ ಕನಸು ನನ್ನ ಕನಸು ಎರಡು ಒಂದೇ ಇರೋದಿಲ್ಲ ಅಲ್ವಾ. ನಿಮ್ಮದೇ ಬೇರೆ ಆದ ಕನಸುಗಳು ಇರುತ್ತೆ, ನಿಮ್ದೇ ಆದ ಬೇರೆ ಫೀಲ್ಡ್ ಅಲ್ಲಿ ನಾನು ಅಚೀವ್ ಮಾಡ್ಬೇಕು ಅನ್ನೋ ಇರುತ್ತೆ, ನನಗೆ ನಂದೇ ಆದ ಫೀಲ್ಡ್ ಅಲ್ಲಿ ಅಚೀವ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ಈಗ ನೋಡಿ, ಅವರು ಮಂತ್ರಗಳ ಪಠನೆಯನ್ನು ಮಾಡ್ತಿದ್ರು, ನಾವು ಈಗ ಅಫರ್ಮೇಷನ್ ಅನ್ನು ಕೂಡ ಒಳಗಡೆಯಿಂದನೇ ಹೇಳ್ಕೊಂಡ್ರೆ ಕೆಲವು ಟೈಮಲ್ಲಿ ಏನ್ ಮಾಡುತ್ತೆ, ಅದು ಆ ಒಂದು ಅಫರ್ಮೇಷನ್ಸ್, ಆ ಒಂದು ಫೀಡಿಂಗು, ನಮ್ಮ ಔಟ್ ವರ್ಲ್ಡ್ ನಮ್ಮ ಮಾತುಗಳನ್ನ ನಾವು ಶುರು ಮಾಡಿದಾಗ ಏನಾಗುತ್ತೆ, ಅದು ಒಂದು ಇಂಪ್ಯಾಕ್ಟ್ ನ ಮಾಡುತ್ತೆ. ಮಸೂರ ಎಮೋಟೋ ಅವರು ಏನ್ ಮಾಡ್ತಾರೆ, ಒಂದು ಸಂಶೋಧನೆ ಮಾಡ್ತಾರೆ. ಏನ್ ಸಂಶೋಧನೆ ಅಂತ ಹೇಳಿದ್ರೆ, ನಮ್ಮ ಒಂದು ಈಗ ನೋಡಿ, ಅವರು ಒಂದು ನೀರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. 4 ಗ್ಲಾಸ್ ಆಫ್ ವಾಟರ್ನ ತಗೊಂತಾರೆ. ವಾಟರ್ನ ತಗೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಗ್ಲಾಸ್ ಅಲ್ಲಿ ಐ ಲವ್ ಯು ಅಂತ ಹೇಳ್ತಾರೆ, ಒಂದು ಗ್ಲಾಸ್ ಅಲ್ಲಿ ಐ ಹೇಟ್ ಯು ಅಂತ ಹೇಳ್ತಾರೆ, ಒಂದು ಗ್ಲಾಸ್ ಅಲ್ಲಿ ಪೀಸ್ ಅಂತ ಹೇಳ್ತಾರೆ, ಇನ್ನೊಂದು ಗ್ಲಾಸ್ ಅಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸೊ ಈ 4 ಗ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಅವರು ಕ್ರಿಸ್ಟಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಓಕೆ, ಅದ್ರಲ್ಲಿ ಏನ್ ನೀರಿತ್ತು ಅದನ್ನ ಕ್ರಿಸ್ಟಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪ್ ಇಂದ ನೋಡ್ತಾರೆ. ಓಕೆ, ನೋಡಿದಾಗ ಅವರಲ್ಲಿ ಏನಾಗುತ್ತೆ, ಆ ಕ್ರಿಸ್ಟಲ್ ಅಲ್ಲಿ ಈಗ ಒಂದೊಂದೇ ಉಚ್ಚಾರಣೆ ಮಾಡಿದ್ವಲ್ಲ, ಪದಗಳ ಉಚ್ಚಾರಣೆ ಮಾಡಿದ್ವಲ್ಲ. ಸೊ ಈಗ ಐ ಲವ್ ಯು ಅನ್ನೋದು ತುಂಬಾ ಬ್ಯೂಟಿಫುಲ್ ಆಗಿ ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗಿರುತ್ತೆ, ಐ ಹೇಟ್ ಯು ಅನ್ನೋದು ತುಂಬಾ ವಿಚಿತ್ರವಾಗಿ ಕನ್ವರ್ಟ್ ಆಗಿರುತ್ತೆ, ಥ್ಯಾಂಕ್ ಯು ಅನ್ನೋದು, ಪೀಸ್ ಅನ್ನೋದು ಇನ್ನೊಂದು ಒಂದು ಬ್ಯೂಟಿಫುಲ್ ಆಕಾರವನ್ನು ಹೊಂದಿರುತ್ತೆ. ತುಂಬಾ ಜನ ನಂಬಲ್ಲ ಇದು ನಿಜನ ನಡೆದಿದೆಯಾ ಅಂತ. ಆದ್ರೆ ನೀವು ಅವರು ಒಂದು ರಿಸರ್ಚ್ ನ ನೋಡಿ, ಒಂದು ಸರ್ಚ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಪ್ರಾಯೋಗಿಕವಾಗಿ ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿದೆ. ಓಕೆ, ನಮ್ಮ ಒಂದು ಮಾತುಗಳು ನಮ್ಮ ಫಿಸಿಕಲ್ ವರ್ಲ್ಡ್ ಅನ್ನ ಚೇಂಜ್ ಮಾಡುತ್ತೆ, ಅದಲ್ವಾ. ಅದು ಫಿಸಿಕಲ್ ವರ್ಲ್ಡ್ ಗೆ ಶೇಪ್ ಅನ್ನ ಕೊಡುತ್ತೆ, ಇಂಪ್ಯಾಕ್ಟ್ ನ ಮಾಡುತ್ತೆ. ಅಷ್ಟು ಪವರ್ಫುಲ್ ಇರುತ್ತೆ ನಮ್ಮ ಮಾತುಗಳು. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ ಈ ವಿಷಯದ ಬಗ್ಗೆ. ನಾನು ತುಂಬಾ ಬ್ರೀಫ್ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದೀನಿ ನನ್ನ ಲಾಸ್ಟ್ ವಿಡಿಯೋ. ಆ ವಿಡಿಯೋ 1 hour ಇದೆ, ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಪೂರ್ತಿಯಾಗಿ ನೋಡಿ. ಆ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಮ್ಯಾನಿಫೆಸ್ಟೇಷನ್ ನಲ್ಲಿ ಯಾವ್ಯಾವ ತರ ಒಂದು ಸ್ಟೆಪ್ ನ ತಗೊಬೇಕು, ಅಫರ್ಮೇಷನ್ ಮಾಡೋದಾಗಿರ್ಬೋದು, ವಿಜುವಲೈಸೇಷನ್ ಮಾಡಿರೋಗಿರ್ಬೋದು, ನಮ್ಮ ಒಂದು ವರ್ಡ್ಸ್ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ, ಓಕೆ, ನಾವು ಒಳಗಡೆ ಯಾವ ತರ ಫೀಡ್ ಮಾಡ್ತೀವಿ ಅದು ನಮ್ಮ ಔಟ್ಕಮ್ ಅಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಜೊತೆಗೆ ಬ್ರೆತ್ ಮೆಡಿಟೇಷನ್ ಇರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಪ್ರಾಯೋಗಿಕವಾಗಿ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಏನು ಯೂಸ್ ಮಾಡ್ತೀವಿ ಆ ಎಲ್ಲ ಟೆಕ್ನಿಕ್ ನ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ 3D 4D ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇದನ್ನ ಫಿಸಿಕಲ್ ವರ್ಲ್ಡ್ ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ, ನಮ್ಮೊಂದು ಆಲೋಚನೆಗಳಿದ್ದಾಗ ನಮ್ಮೊಂದು ಡಿಸೈರ್ ರಿಸಲ್ಟ್ ನಮ್ಮ ಫೇವರಬಲ್ ಆಗಿ ಯಾವ ತರ ಬರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸಮೇತ ನಾನು ಅಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ. ನನ್ನೊಬ್ರು ಫ್ರೆಂಡ್ ಬಿಸ್ನೆಸ್ ನ ರನ್ ಮಾಡ್ತಿದ್ದಾರೆ. ಅವರು ಆ ಬಿಸ್ನೆಸ್ ಅಲ್ಲಿ ತಾವು ಅನ್ಕೊಂಡ ರೀತಿ ಪ್ರಾಫಿಟ್ ನ ಪಡ್ಕೊಂತಾ ಇರಲಿಲ್ಲ. ಯಾವಾಗ್ಲೂ ಲಾಸ್ ಅಲ್ಲಿ ನಡೀತಾ ಇತ್ತು, ಕಸ್ಟಮರ್ ಅನ್ಕೊಂಡ ರೀತಿ ಬರ್ತಿರ್ಲಿಲ್ಲ. ಸೊ ಅವರು ಆಲ್ಮೋಸ್ಟ್ ಇದನ್ನ ಕ್ಲೋಸ್ ಮಾಡ್ಬೇಡೋಣ ಸುಮ್ನೆ ಆತರ ಎಲ್ಲ ಅನ್ಕೊಂಡಿದ್ರು. ಅವರು ನನ್ನ ಜೊತೆ ಏನೋ ಕಮ್ಯುನಿಕೇಶನ್ ಬಂದಾಗ ಅವರು ನಾನು ಕೆಲವೊಂದು ವಿಚಾರಗಳನ್ನ ಹೇಳಿದೆ. ಯಾವ ತರ ನಮ್ಮ ಸಬ್ ಕಾನ್ಸಿಯಸ್ ನ ರೀಪ್ರೋಗ್ರಾಮಿಂಗ್ ನ ಮಾಡ್ಕೊಬೇಕು, ಮತ್ತೆ ನಮ್ಮ ಒಂದು ಅಸಂಪ್ಷನ್ ನ ಯಾವ ತರ ಇಟ್ಕೊಬೇಕು, ಕೆಲವೊಂದು ವಿಜುವಲೈಸೇಷನ್ ಟೆಕ್ನಿಕ್ ನ ಯಾವ ತರ ಯೂಸ್ ಮಾಡ್ಕೊಬೇಕು ಅಂತಾರ ಎಲ್ಲ ತುಂಬಾ ಗೈಡೆನ್ಸ್ ಮಾಡಿದೆ. ನಾನು ಹೇಳಿದ್ದೀನಿ ಅವ್ರಿಗೆ ಕಂಪ್ಲೀಟ್ ಆಗಿ ಏನಂತ ಹೇಳಿದ್ರೆ, ಸೊ ನೀವು ಯಾವ ತರ ನಿದ್ರೆ ಊಟ ಮಾಡ್ತಿರಲ್ವಾ, ಸೊ ನೀವು ಏನೇ ಟೈಮ್ ಇಲ್ಲ ಅಂತ ಹೇಳಿದ್ರೆ ಊಟ ಮಾಡ್ತೀರಾ, ಓಕೆ, ಸಂಜೆ ಆಯ್ತು ಅಂತ ಮಲಗ್ತಿರಲ್ಲ. ಸೊ ಅದೇ ರೀತಿ ಇದನ್ನ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಬೇಕು. ಓಕೆ, ಸೊ ಅದನ್ನ ಅವರು ಮಾಡ್ತಾ ಬಂದ್ರು. ಓಕೆ, ನಿಮ್ಗೆ ರಿಸಲ್ಟ್ಸ್ ಬೇಕಿದೆ, ನಿಮ್ಗೆ ಸಕ್ಸಸ್ ಬೇಕಿದೆ ಅಂದ್ರೆ ಇದನ್ನ ಮಾಡ್ಲೇಬೇಕು, ಇದನ್ನ ಅಪ್ಲೈ ಮಾಡ್ಬೇಕು ಅಂತ ನಾನು ಹೇಳ್ದಾಗ ಅವ್ರೇನ್ ಮಾಡಿದ್ರು, ಇದನ್ನ ಅಪ್ಲೈ ಮಾಡಿದ್ಮೇಲೆ ಕೆಲವು ವೀಕ್ ನಂತರ ಅವ್ರಿಗೆ ಏನಾಗಿತ್ತು, ರಿಸಲ್ಟ್ಸ್ ಸಿಕ್ತು ಅವ್ರಿಗೆ. ಯಾವಾಗ್ಲೂ ನಮ್ಮ ಆಲೋಚನೆಗಳೇನ್ ಮಾಡಿರುತ್ತೆ, ನಮ್ಮ ಒಂದು ಎನ್ವೈರನ್ಮೆಂಟ್ ನ ಚೇಂಜ್ ಮಾಡುತ್ತೆ. ಓಕೆ, ನಮ್ಮ ಒಂದು ಪರ್ಸನಾಲಿಟಿನೂ ಚೇಂಜ್ ಮಾಡ್ತಾ ಬರುತ್ತೆ. ಯಾವಾಗ ಅವರು ಪ್ರೋಗ್ರಾಮ್ ನ ನಂದು ಚೆನ್ನಾಗಾಗ್ತಿಲ್ಲ ಅಂತ ಒಂದು ಕಳಪೆ ಆಲೋಚನೆಗಳು ಅಂತಾರಲ್ಲ, ಆ ತರ ಅನ್ಕೊಬಹುದು. ಅವರು ಅದನ್ನ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ರು. ನೀವು ಅಷ್ಟೊಂದು ಪ್ರೋಗ್ರಾಮಿಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಹೆಂಗ್ ಸಿಗುತ್ತೆ. ಅಸಂಪ್ಷನ್ ನ ಬದಲಾವಣೆ ಮಾಡ್ಕೊಬಂದ್ರು, ವರ್ಡ್ಸ್ ಗಳು ತಾವೇನ್ ಮಾತಾಡ್ತಾರೆ ಅದನ್ನ ಬದಲಾವಣೆ ಮಾಡ್ಕೊ ಬಂದ್ರು. ಅವ್ರಿಗೆ ಕಸ್ಟಮರ್ಸ್ ಬರೋದಕ್ಕೆ ಶುರುವಾಯ್ತು, ಪ್ರಾಫಿಟ್ ಆಗೋದಕ್ಕೆ ಶುರುವಾಯ್ತು. ಆಮೇಲೆ ಅವರು ತುಂಬಾ ಖುಷಿ ಪಟ್ರು. ಸೀಯಿಂಗ್ ಥಿಂಗ್ಸ್ ಲೈಕ್ ಮಿರಾಕಲ್. ಓಕೆ, ಇದು ಹೆಂಗ್ ಸಾಧ್ಯ, ಜಸ್ಟ್ ನಮ್ಮೊಂದು ಸಬ್ ಕಾನ್ಸಿಯಸ್ ನ ಪ್ರೋಗ್ರಾಮ್ ಮಾಡ್ಕೊಂಡು ಕೆಲವೊಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಓಕೆ ಈ ತರ ಆಗುತ್ತೆ, ಮಿರಾಕಲ್ ಆಗುತ್ತೆ ಅನ್ನೋದನ್ನ ಅವರು ತಿಳ್ಕೊಂಡ್ರು. ಓಕೆ, ಐ ಆಮ್ ಹ್ಯಾಪಿ ಅಬೌಟ್ ದಟ್. ಫ್ರೆಂಡ್ಸ್, ಈ ವಿಡಿಯೋದ ಕೊನೆಯಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಅದ್ಭುತ ಸೃಷ್ಟಿಯಲ್ಲಿ ನೀವು ಮಾತನಾಡುವ ಒಂದು ಅದ್ಭುತ ಜೀವಿ ಮನುಷ್ಯ ಅಲ್ವಾ. ಹಾಗಾಗಿ ನೀವು ಯಾವಾಗ್ಲೂ ವೈಸ್ಫುಲ್ ಆಗಿ ಪದಗಳನ್ನ ಆಯ್ಕೆ ಮಾಡಿ, ಇಂದಿನಿಂದಲೇ ನೀವು ಪಾಸಿಟಿವ್ ಅಫರ್ಮೇಷನ್ ನ, ಈಗಿನಿಂದಲೇ ನೀವು ಪಾಸಿಟಿವ್ ಅಫರ್ಮೇಷನ್ ನ, ಪಾಸಿಟಿವ್ ಶಬ್ದಗಳನ್ನ ಯೂಸ್ ಮಾಡಿ, ದೆನ್ ನೋಡಿ ನಿಮ್ಮ ರಿಯಾಲಿಟಿ ಯಾವ ತರ ಶಿಫ್ಟ್ ಆಗುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ. ಯಾವಾಗ್ಲೂ ನಾವು ಯೂಸ್ ಮಾಡೋ ಪದಗಳು ನಮ್ಮ ಡಿಸೈರ್ ಡ್ರೀಮ್ ಏನಿದೆ ಆ ಡ್ರೀಮ್ ನ ಮ್ಯಾನಿಫೆಸ್ಟ್
ಮಾಡ್ಕೊಳ್ಳೋಂಥ ಪದಗಳಾಗಿರಬೇಕು. ತಿಳಿತಲ್ವಾ? ನಿಮ್ಮ ಒಂದು ಪದಗಳು ನಿಮ್ಮನ್ನು ಯಶಸ್ವಿಯಾಗಿಸಲಿ, ನಿಮ್ಮ ಒಂದು ಪದಗಳು ನಿಮ್ಮನ್ನು ಒಂದು ಹ್ಯಾಪಿಯೆಸ್ಟ್ ಪರ್ಸನ್ ಆಗಿ ಮಾಡಿ, ನಿಮ್ಮ ಒಂದು ಪದಗಳು ನಿಮ್ಮನ್ನು ನಿಮ್ಮ ಡಿಸೈರ್ಡ್ ಡ್ರೀಮ್ ಏನಿದೆ ಅದನ್ನು ಪಡ್ಕೊಳ್ಳೋ ಅಂಥ ಒಂದು ಸಾಧನವಾಗಿ ಶಬ್ದಗಳನ್ನ ಯೂಸ್ ಮಾಡಿ ಅಂತ ಹೇಳ್ದ. ಐ ವಿಶ್ ಯು ಆಲ್ ಯು ಗುಡ್. ಲವ್ ಯು ಆಲ್. ಟೇಕ್ ಕೇರ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.